ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ವೀಕ್ಲಿ ಅಪ್ಲೈ ಮಾಡೋ ಫೇಸ್ ಪ್ಯಾಕ ಅದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಏನಿದ್ರು ಮನೇಲೇ ಪ್ಯೂರಾಗಿ ಮಾಡ್ಕೋಬೇಕು. ಫೇಸ್ ಪ್ಯಾಕ್ನ ಅಂಗಡಿ ಸಿಗುತ್ತೆ ಅಂತ ತಂದು ಹಚ್ಕೊತೀವಿ, ಅದು ಇನ್ನೊಂದು ಥರ ರಿಯಾಕ್ಟ್ ಆಗುತ್ತೆ ಮುಖಕ್ಕೆ. ನೋಡ್ತಾ ಇರ್ಬೋದು, ನಾನು ವೀಕ್ಲಿ ಕೂಡ ಹಚ್ಕೊಂಡು ಬರ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ನ. ಅಂದರೆ ಸಿಂಪಲ್, ಮನೆಗಿರೋದ್ರಲ್ಲೇ 4 ಐಟಮ್ಸಿಂದನೇ ಮಾಡ್ಕೊಳ್ಳೋಂಥ ಫೇಸ್ ಪ್ಯಾಕ್ ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ಹೇಗೆ 2-3 ಜನ ನನ್ನ ಕೇಳಿದರು, ನಿಮ್ಮ ಮದುವೆ ಆದಾಗ ಅಷ್ಟು ಬ್ಲ್ಯಾಕ್ ಇದ್ದಲ್ಲ, ಇವಾಗ ಹೇಗೆ ವೈಟ್ ಆಗಿದೆಯಾ, ಅಷ್ಟೊಂದು ವೈಟ್ ಹೆಂಗಾದೆ? ನೋಡ್ತಾ ಇರ್ಬೋದು, ಇಲ್ಲಿ ಅಷ್ಟೊಂದಿಲ್ಲ. ಇದು ನಾನು ಅವಾಗ ಚಿಕ್ಕ ಹುಡುಗಿಲಿ ಎಣ್ಣೆ ಸಿಡಿಸ್ಕೊಂಡಿದ್ದು ಮಾತ್ರ ಮಾರ್ಕಿದೆ ನನ್ನ ಹತ್ರ. ಇನ್ನು ಯಾವುದೇ ಅಂತಹ ಕಲೆ ಆಗಲಿ ಏನೂ ಇಲ್ಲ ನನ್ನ ಮುಖದಲ್ಲಿ. ಏನು ಅಪ್ಲೈ ಮಾಡ್ತಿದ್ಯಾ ಅಂತ ಕೇಳಿದ್ರು. ನಾನು ಅವಾಗ ಬರೀ ನಾನು ಮಾಯ್ಶ್ಚರೈಸರ್ ಅಷ್ಟೇ ಯೂಸ್ ಮಾಡೋದು, ಕ್ರೀಮ್ ಅಷ್ಟೇ ನಾನು ಯೂಸ್ ಮಾಡೋದು ಅಂತ ಹೇಳಿದೆ. ಆದರೆ ನಾನು ಇದನ್ನು ಹೇಳಿರಲಿಲ್ಲ ಯಾರಿಗೂ. ಅಂದರೆ ಇದು ನನ್ನ ಪರ್ಸ್ನಲ್ ಅಂತಲೇ ಹೇಳೋದು. ನನ್ನ ಅಮ್ಮಗೂ ಕೂಡ ಹಚ್ತೀನಿ ಇದನ್ನ, ಹಾಗೆ ನಾನು ಹಚ್ಕೊತೀನಿ. ನಾನು ವಾರದಲ್ಲಿ 2 ಟೈಮ್ ಆದರೂ ಹಚ್ಕೊತೀನಿ ಇದನ್ನ. ಯಾಕಂದ್ರೆ ನಾನು ಮಿಸ್ ಮಾಡಲ್ಲ. ಯಾಕಂದರೆ ಫಂಕ್ಷನ್ಸ್ಗಳು ಇರ್ತವೆ ಅಥವಾ ಔಟ್ಸೈಡ್ ಹೋಗ್ಬೇಕಾಗಿರುತ್ತೆ. ಮುಖ ಹೊರಗೆ ಹೋಗ್ತಿದ್ದಂಗೆ ಫುಲ್ಲು ಡಲ್ಲಾಗಿ ಕಾಣಿಸುತ್ತೆ ಮುಖ. ಅದರಿಂದ ನಮಗೆ ಈಚೆ ಕೂಡ ಹೋಗೋಕ್ಕೆ ಒಂಥರ ಇದಾಗುತ್ತೆ. ಅದರ ಬದಲು ವಾರಕ್ಕೆ 1-2 ಸಲ ಹಚ್ಕೊಳ್ತಾ ಬನ್ನಿ, ರಿಸಲ್ಟ್ ನೀವೇ ನೋಡ್ತೀರಾ. ಮಾಡೋಣ ಇವಾಗ. ನೋಡಿ, ಇದಕ್ಕೆ ನಾನಿವಾಗ 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತೀನಿ. ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲ ಕೈಗೂ ಹಚ್ಕೊತೀನಿ, ಕಾಲಿಗೂ ಹಚ್ಕೊತೀನಿ ಅಂದರೆ ನೀವು ಆ ಥರ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಹಾಲು ಪೌಡ್ರ್ ತೊಗೊತಾ ಇದ್ದೀನಿ. ನೋಡಿ, ಹಾಲು ಪೌಡ್ರ್ ಅದೊಂದು 1 ಸ್ಪೂನು, ಅದು 1-1.5 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಹಾಲಿನ ಕೆನೆ ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಹಾಲಿನ ಕೆನೆನೂ ಬಿಟ್ಕೊಂಡಿದೆ. ಕೆನೆ ಸಿಗಲಿಲ್ಲ ಅಂದರೆ ನೀವು ಹಾಲು ಯೂಸ್ ಮಾಡ್ಬೋದು ಅಥವಾ ಮೊಸರು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲೊಂದು ಸ್ವಲ್ಪ ಹಾಲು ಕೂಡ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನೀವು ನೋಡಿ, ಬ್ರೂ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ನ್ಯಾಚುರಲ್ ಆಗಿ ಇರಲಿ ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಯೂಸ್ ಮಾಡುವಂತಹ ಕಾಫಿ ಪುಡಿನ ಯೂಸ್ ಮಾಡ್ತೀನಿ. ಅದಕ್ಕೆ ಜಾಸ್ತಿ ರಫ್ ಇರುತ್ತಲ್ವ, ಅದಕ್ಕೆ ನಾನು ಮಾಡೋದು ಹೆಂಗಪ್ಪ ಅಂತಂದರೆ, ಹೀಗೆ 1 ಸ್ಪೂನ್ ತೊಗೊಂಡಿದ್ದೀನ, ಈ ಥರ ಜಲ್ದಿ ಹಿಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ನೀವಿಲ್ಲ ನಂಗೆ ಅದು ಬೇಡ, ಕಷ್ಟ ಆಗುತ್ತೆ ಅಂತಂದರೆ ನೀವು ಇದನ್ನು ಕೂಡ ಹಾಕ್ಕೋಬೋದು, ಅದನ್ನು ಕೂಡ ಹಾಕ್ಕೋಬೋದು. ಎರಡನ್ನೂ ಇದು ಮಾಡ್ಕೋಬೋದು. ನಾನು ನ್ಯಾಚುರಲಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಅಷ್ಟೇ ಬಂತ. ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿರಿ. ಅಂದರೆ ನುಣುಪಾದ ಇದು ಬರಬೇಕು. ರಫ್ ಆಗಿದ್ರೆ ಅದು ನಮ್ಮ ಮುಖಕ್ಕೆ ಇದಾಗಲ್ಲ ಬೇಗ. ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಓಕೆ, ಈ 4 ಐಟಮ್ಸೇ ಸಾಕು ನಮಗೆ ನಮ್ಮ ಮುಖ ವೈಟ್ ಆಗೋದಕ್ಕೆ. ಅಥವಾ ನ್ಯಾಚುರಲ್ ಆಗಿ ನಾವು ಮಾಡ್ಕೊತೀವಿ ಇದನ್ನೆಲ್ಲ. ನಾವು ಅಂಗಡಿಯಿಂದ ತರೋದಾಗಿರ್ಬೋದು, ಅದೆಲ್ಲ ಸುಮ್ಮನೆ ಯಾಕೆ, ಅದು ಬೇರೆ ಥರ ರಿಯಾಕ್ಟ್ ಆಗೋದು ನಮ್ಮ ಫೇಸ್ಗೆ, ಅವೆಲ್ಲ ಬೇಕಾ? ಅದರ ಬದಲು ಮನೇಲೇ ಇರ್ತದಿದೆಲ್ಲ. ಎಲ್ಲರ ಮನೇಲೂ ಕಡಲೆ ಹಿಟ್ಟಿದ್ದೇ ಇರುತ್ತೆ, ಹಾಲು ಪೌಡ್ರ್ ಇದ್ದೇ ಇರುತ್ತೆ. ಹಾಲು ಪೌಡ್ರ್ ಸಿಕ್ಕಲಿಲ್ಲ ಅಂದರೆ ಹಾಲನ್ನೇ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸ್ಟ್ರಾ 1 ಸ್ಪೂನ್ ಕಡಲೆ ಹಿಟ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಗೆ ಕಾಫಿ ಪುಡಿನೂ 2 ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಇಷ್ಟೇ ಸಾಕು ನೋಡಿ. ನಮಗೆ ಗಂಟು ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ? ಹೀಗೆ ಒಂದು ಸ್ವಲ್ಪ ನೀರಾದರೆ, ಜಾಸ್ತಿ ನೀರಾದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಹಾಲು ಪೌಡ್ರನ್ನ ಹಾಕೊಳ್ಳಿ ನೀವು. ನಾನು ಯಾವಾಗೂ ಒಂದು ಸಲ ಮಾತ್ರ ಯಾವಾಗಾದ್ರೂ ಕೈ ಕಾಲಿಗೆ ಹಚ್ಕೊತೀನಿ ಅಷ್ಟೇ. ಮಿಕ್ಕಿದ ಟೈಮಲ್ಲೆಲ್ಲ ನನ್ನ ಮುಖಕ್ಕೆ ಜಾಸ್ತಿ ಅಪ್ಲೈ ಮಾಡೋದಿದ್ನ. ನೋಡಿ ಹೇಗೆ ಬಂದಿದೆ. ಇವಾಗ ಇದೊಂದು ಸ್ವಲ್ಪ ಆ ಥರ ನೀರು ಆಗಿರೋದಕ್ಕೆ ಒಂಚೂರು ಹಾಲು ಪೌಡ್ರ್ ಹಾಕ್ಕೊತೀನಿ, ಸಾಕು. ಹಾಗೆಯೇ ಇವತ್ತು ನಾನು ಸುಮ್ಮನೆ ಈ ಥರ ತೋರಿಸೋದ್ರೆಲ್ಲ ಆಗಲ್ಲ. ನೀವು ಅಂದ್ಕೊತೀರ, ಅಯ್ಯೋ ಯೂಟ್ಯೂಬಲ್ಲಿ ಬರೀ ಇಂಥದ್ದೇ ತೋರಿಸ್ತಾರೆ, ಅದೇನು ವರ್ಕೇ ಆಗಲ್ಲ ನಮ್ಮ ಮುಖಕ್ಕೆ. ಏನಿಲ್ಲ, ಒಂದು ದಿವಸ ಹಂಗೆ ಕಾಣಿಸುತ್ತೆ. ನೆಕ್ಸ್ಟ್ ಡೇ ನಾರ್ಮಲಾಗಿ ಹೆಂಗಿರ್ತೀವೋ ಹಂಗೆ ಇರ್ತೀವಿ.
ಏನು ರಿಯಾಕ್ಟೇ ಆಗಲ್ಲ ಅದು ಅಂತ ಅನ್ಕೊತೀರ. ಆದರೆ ನಾನಿವತ್ತು ನಾನು ಮುಖಕ್ಕೆ ಹಚ್ಕೊಂಡೆ ನಿಮಗೆ ತೋರಿಸ್ತೀನಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ. ಮುಖಕ್ಕೆ ಹಾಕಿ ತೋರಿಸಿ ಹಾಗೆ ಇದು ರೆಡಿಯಾಗಿದೆ. ಓಕೆನಾ, ನಡೀರಿ ಹಚ್ಕೊಳ್ಳೋಣ. ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ನಾನಿವಾಗ ಒಂದು ಸಲ ಮುಖ ವಾಶ್ ಮಾಡ್ಕೊತೀನಿ, ಯಾಕಂದರೆ ಬೆಳಗ್ಗೆ ಎದ್ದು ನಾನು ಮುಖಕ್ಕೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ಮೇಲೆ ಮತ್ತು ಇದಕ್ಕೂ ಬೇಡ ಅಲ್ವಾ, ಅದಕ್ಕೇ ಇವಾಗ ಒಂದು ಸಲ ವಾಶ್ ಮಾಡಿಕೊಂಡು ಆಮೇಲೆ ಬಂದು ಹಚ್ಕೊಳ್ಳೋಣ. ಓಕೆ ಅಲ್ವಾ, ನೋಡಿ ಇವಾಗ ನಾನು ಸ್ವಲ್ಪ ಬ್ರೇಕ್ ಆಗಿದ್ದೀನಿ. ಹಚ್ಕೊಳ್ಳೋಣವಾ? ನಾನು ಇಷ್ಟೊಂದು ಸಲ ಈ ರೆಮಿಡಿನ ಅಮ್ಮಗೂ ಕೂಡ ಹಚ್ಚಿದ್ದೀನಿ. ಅವರು ಯಾರಾದರೂ ಬರ್ತಾರೆ ಹಚ್ಚಿಬೇಡ ನನಗೆ ಅಂತ ಅಂತಾರೆ. ಇದು ಬೇಕಾದ್ರೆ ಲಿಪ್ಸ್ಟಿಗೂ ಕೂಡ ಹಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಒಂದು 10-15 ನಿಮಿಷ ಚೆನ್ನಾಗಿ ಒಣಗಲಿ. ಇದು ಜಾಸ್ತಿ ಬಿಸಿನೀರಲ್ಲೆಲ್ಲ ವಾಶ್ ಮಾಡಬಾರ್ದು, ಇದನ್ನ ತಣ್ಣೀರಲ್ಲೇ ವಾಶ್ ಮಾಡಿ, ಚೆನ್ನಾಗಿ ವಾಶ್ ಆಗುತ್ತೆ ಅವಾಗ. ನೋಡಿ ಆಲೆ ಎಲ್ಲ ತುಂಬಾ ಒಣಗ್ತಾ ಬರ್ತಾ ಇದೆ ಸ್ವಲ್ಪನೇ. ಹಾಲಿನ ಕೆನೆ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು, ಹಾಲು ಪೌಡ್ರ್ ಆಗಿರ್ಬೋದು, ಇದೆಲ್ಲ ನಮಗೆ ನ್ಯಾಚುರಲಾಗೇ ಸಿಗುತ್ತೆ ಅಲ್ವಾ. ಮನೇಲೇ ನೀವು ಪ್ಯೂರಾಗಿ ಮಾಡ್ಕೋಬೋದು ಕಡಲೆ ಹಿಟ್ಟನ್ನ. ಹಾಗಾಗಿ ನ್ಯಾಚುರಲಾಗಿ ನಮ್ಮ ಮುಖಕ್ಕೆ ನಾವು ನಮ್ಮ ಸೇಫ್ಟಿನ ನಾವು ಮಾಡ್ಕೋಬೇಕು. ಅದು ಬಿಟ್ಟು ಅಂಗಡಿ ಸಿಗುತ್ತೆ ಅಂತ ಅದಕ್ಕೆ ಎಷ್ಟು ಕೆಮಿಕಲ್ ಹಾಕಿ ಎಲ್ಲನೂ ಪ್ಯೂರಾಗೆ ಮಾಡಿಕೊಡ್ತಾರೆ, ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ವೀಡಿಯೋ ಮಾಡೋ ಇಂಟೆನ್ಷನಲ್ಲೇ ಇರಲಿಲ್ಲ, ಅಂತ ಅಮ್ಮ ಹೇಳಿದ್ರು ಮಾಡು, ಇದು ಒಂದು ಸ್ವಲ್ಪ ಜನಕ್ಕಾದರೂ ಯೂಸ್ ಆಗುತ್ತಲ್ವಾ ಆಯ್ತಾ ಅಂತ ಅಂದರು. ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಇದು ಮಾಡಿದ್ದು. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ನನ್ನ ಮಗ ಏನಾದರೂ ಎದ್ದೋಬೇಕು, ಅವನು ಬೆಳಗ್ಗೆನೇ ಇದ್ದ ನಮ್ಮ ಜೊತೆಗೆ 6 ಗಂಟೆಗೆ ಎದ್ದು ಎಲ್ಲನೂ ಇದು ಮಾಡಿಕೊಂಡು ಅವನಿಗೆಲ್ಲ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಅವನ್ನ ಒಂದು ಸ್ವಲ್ಪ ಇವಾಗ ಜಸ್ಟ್ 10:30 ಮಲಗಿದ್ದವನು. 10:30 ಮಲ್ಕೊಂಡ. ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಇವಾಗ 11:45. ನೀವು ಈ ಸೈಡಿಗೆ ಬೇಕಾದರೂ ಹಚ್ಕೋಬೋದು, ನಾನಿಲ್ಲ ಅಷ್ಟೊಂದು ಹಚ್ಕೊಳ್ಳಲ್ಲ. ನಾನೇನಿದ್ರೆ ಇಷ್ಟು ಬಾರ್ಡ್ರ್ ಅಷ್ಟೇ. ಹಚ್ಕೊಳ್ಳೋಂಗಿದ್ರೆ ಹಚ್ಕೊಳ್ಳಿ, ಪರವಾಗಿಲ್ಲ. ಕೈ ಕೂಡ ಹಚ್ಕೋಬೋದು. ನೋಡಿ ನನಗೆ ಇನ್ನೂ ಇಷ್ಟು ಮಿಕ್ಕಿದೆ, ನೋಡಿ ಇಷ್ಟು ಮಿಕ್ಕಿದೆ. ಅಮ್ಮ ಕೂಡ ಬಂದಮೇಲೆ ಅಮ್ಮಗೂ ಹಚ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ಹುಷಾರು, ಕಣ್ಣೊಳಗೆ ಹೋಗಬಾರ್ದು. ನೋಡಿ ತುಂಬಾ ಒಣಗಿದೆ, ಇನ್ನೊಂದು ಸ್ವಲ್ಪ ಒಣಗಬೇಕಷ್ಟೇ. ನೋಡಿ ತುಟಿ ಹತ್ರ ಎಲ್ಲ ನೋಡ್ತಾ ಇದ್ದೀರಾ, ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಹಾಗೆಯೇ ಈ ರೆಮಿಡಿನ ಮನೇಲೇ ಟ್ರೈ ಮಾಡಿ. ಹಾಗೆ ಯಾವ ಸೆಲೂನ್ಗೂ ಹೋಗಬೇಡಿ ಅಥವಾ ಅಂಗಡಿಯಿಂದ ತಂದು ಕೂಡ ಹಚ್ಕೋಬೇಡಿ, ಓನಾಗಿ ಮನೇಲೇ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಫೇಸ್ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅಲ್ವಾ. ಇವಾಗ ಸೆಲೂನ್ಗೆ ಹೋಗ್ತೀವಿ, ಅಲ್ಲೆಲ್ಲ ಫೇಸ್ ಪ್ಯಾಕ್ ಅದೆಲ್ಲ ಮಾಡಿಸ್ಕೊತೀವಿ, ಬಂದು ನೆಕ್ಸ್ಟ್ ಡೇನೇ ಪಿಂಪಲ್ಸು ರ್ಯಾಷಸ್ ಅವೆಲ್ಲ ಆಗ್ಬಿಟ್ರೆ ಅವಾಗ ನಾವು ಅಂಗಡಿಯವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಅದರ ಬದಲು ಮನೇಲೇ ಪ್ಯೂರಾಗಿ ಮಾಡ್ಕೊಳ್ಳಿ. ಕಿತ್ತಳೆ ಹಣ್ಣಿದೆಯಾ, ಕಿತ್ತಳೆ ಹಣ್ಣು ಒಣಗಿಸಿ ರುಬ್ಬಿ ಹಚ್ಕೊಳ್ಳಿ. ಅಥವಾ ಬಾಳೆಹಣ್ಣು ಇದೆಯಾ, ಬಾಳೆಹಣ್ಣು ಸಿಪ್ಪೆಲ್ಲೂ ಕೂಡ ಮಾಡ್ಕೋಬೋದು. ಪ್ರತಿಯೊಂದೂ ಕೂಡ ಇದೆ ನಮ್ಮ ಹತ್ರ. ಆದರೆ ನಾವು ಎನರ್ಜಿ ಆಗ್ತೀನಿ, ನಾವು ಸುಮ್ಮನೆ
ವೇಸ್ಟ್ ಮಾಡ್ತಿದ್ದೀವಿ ಅಷ್ಟೇ ಎಲ್ಲನೂ. ಅದಕ್ಕೋಸ್ಕರ ನಾನು ಈ ರೆಮಿಡಿನ ತೋರಿಸಿದ್ದೀನಿ ಅಷ್ಟೇ. ನಾನು ಇವತ್ತರೆಗೂ ಯಾವುದೇ ಸೆಲೂನ್ಗೆ ಹೋಗಿ ನಾನು ಫೇಸ್ ಪ್ಯಾಕ್ನ ಯಾವತ್ತೂ ಹಚ್ಕೊಂಡಿಲ್ಲ, ಹಚ್ಚಿಸ್ಕೊಳ್ಳೋದು ಇಲ್ಲ ಮುಂದಕ್ಕೂ. ನಾನು ಯಾವತ್ತೂ ಫೇಸ್ ಪ್ಯಾಕ್ ಯಾವುದೋ ಅಂಗಡಿಲಿ ಕೂಡ ನಾನು ಹಚ್ಚಿಸ್ಕೊಂಡಿಲ್ಲ. ಯಾಕಂದರೆ ನಾನು ಮನೇಲೇ ಕೂಡ ಪ್ಯೂರಾಗಿ ಮಾಡ್ಕೊಳ್ಳೋದ್ರಿಂದ ನಾನು ಯಾವ ಸೆಲೂನ್ಗೆ ಹೋಗಲ್ಲ. ಹೋದ್ರೂ ನಾನು ಐಬ್ರೋ ಮಾಡಿಸೋದಕ್ಕೆ ಹೋಗ್ತೀನಿ ಅಷ್ಟೇ. ಅಂದರೆ ಐಬ್ರೋ ಮಿಷಿನು ತೊಗೊಂಡೆ ಮಾಡ್ಕೊಳ್ಳೋಕ್ಕೆ, ಅದೊಂದು 2 ಸಲ ಬರಲಿಲ್ಲ. ಅದರಿಂದ ನಾನು ಅದಕ್ಕೋಸ್ಕರ ಹೋಗ್ತೀನಿ ಅಷ್ಟೇ ನಾನು. ಮತ್ತು ಫೇಸ್ ಪ್ಯಾಕ್ ಅದು ಇದು ಯಾವುದಕ್ಕೂ ನಾನು ಹೋಗೋದೇ ಇಲ್ಲ. ಸೆಲೂನ್ಗೆ ನಾನು ಜಾಸ್ತಿ ಹೋಗೋಲ್ಲ. ಯಾವಾಗೋ ಹಬ್ಬದ ಸೀಸನಲ್ಲಿ ಮಾತ್ರ ನಾನು ಐಬ್ರೋ ಮಾಡಿಸ್ಕೊಳ್ಳೋಕೆ ಮಾತ್ರ ಹೋಗ್ತೀನಿ ಹೊರತು ಇನ್ನು ಮಿಕ್ಕಿ ಟೈಮ್ ನಾನು ಎಲ್ಲೂ ಹೋಗೋದಿಲ್ಲ. ಹಾಗೆಯೇ ನನ್ನ ನೆಕ್ಸ್ಟ್ ವೀಡಿಯೋ ಏನಪ್ಪ ಅಂತ ಅಂದರೆ, ಇವಾಗ ಮಕ್ಕಳಿರ್ತಾರೆ ಮನೇಲಿ, ತುಂಬಾ ಕೆಮ್ಮು ಶೀತ. ಈ ಶೀತ ಟೈಮಲ್ಲಿ ಎಷ್ಟು ಚಳಿ ಇದೆ ಇವಾಗ. ನೈಟ್ ಫ್ಯಾನ್ ಕೂಡ ಹಾಕ್ಕೊಳ್ಳೋಕ್ಕಾಗಲ್ಲ, ಏನಿಲ್ಲ, ಅಷ್ಟು ಚಳಿ ಇದೆ. ಎಷ್ಟು ಬೆಡ್ಶೀಟ್ ಹೊತ್ಕೊಂಡು ಚಳಿ ತಡೆಯೋಕ್ಕಾಗಲ್ಲ, ಅಷ್ಟು ಚಳಿ ಇರೋದ್ರಿಂದ ಮಕ್ಳಿಗೆ ಶೀತ ಆಗ್ಬೋದು, ಕೆಮ್ಮು ಜ್ವರ ಕಫ ಎಲ್ಲ ಆಗೋದ್ರಿಂದ ನೆಕ್ಸ್ಟ್ ನಾನು ಅದು ಏನಪ್ಪ ಅಂತ ಅಂದರೆ, ಅದು ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ಕೊಂಬಂದಿರೋ ಪದ್ಧತಿಯಿಂದ ಅದನ್ನ ನಾನು ಕಲ್ತಿದ್ದೀನಿ. ಅದೇನಿಲ್ಲ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಮಗುಗೆ ಶೀತ ಕೆಮ್ಮು ಬರದೇ ಇರೋ ಥರ ಯಾವ ಥರ ಕಾಪಾಡ್ಕೊಳ್ಳೋದು, ಯಾವ ಥರ ನಾವು ಮಗುಗೆ ಕೇರ್ ಮಾಡೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವಾಗ ತುಂಬಾ ಚೆನ್ನಾಗಿ ಒಣಗಿದೆ ನೋಡಿ. ಇಲ್ಲಾಗಿರ್ಬೋದು, ಹಚ್ಕೊಂಡಾಗ ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ ನೋಡಿ. ನೋಡಿ ಹಿಂಗೆ ಡಾಟ್ ತೆಗಿತಿದ್ದಂಗೆ ನೋಡಿ ಸ್ಕಿನ್ ಕೈಗೂ ಆಯಿತು. ಓಕೆ, ಇನ್ನೊಂದು 5 ನಿಮಿಷ ಒಣಗಿದ ಮೇಲೆ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ ರಿಸಲ್ಟ್ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಇಷ್ಟೇ ಸಿಂಪಲ್, ಮನೇಲೇ ಎಲ್ಲ ಮಾಡ್ಕೋಬೋದು ನಾವು ಆರಾಮಾಗಿ. ನೋಡಿ ನೀವು ನೋಡ್ತಾ ಇರ್ಬೋದು. ಇದು ನಾನು ಮಾಡಿರೋ ಫೇಸ್ ಪ್ಯಾಕು. ವಾರಕ್ಕೆ 2 ಸಲ ಹಚ್ಕೊಳ್ಳಿ, ನೀವೇ ರಿಸಲ್ಟ್ ನೋಡಿ. ಹಾಗೇನೆ ಕಮೆಂಟ್ ಮಾಡಿ ಯಾವ ಥರ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು. 1 ಸಲ ಹಚ್ಕೊಂಡು ಚೆಕ್ ಮಾಡಿ, ಗೊತ್ತಾಗುತ್ತೆ ರಿಸಲ್ಟ್, ನಿಮಗೆ ಗೊತ್ತಾಗುತ್ತೆ. ನಾನು ಕೂಡ ನಿಮಗೆ ಇವಾಗ ಹಚ್ಕೊಂಡು ವಾಶ್ ಮಾಡಿ ಎಲ್ಲ ತೋರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಗ್ಲೋಯಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಈ ರೆಮಿಡಿ ಅಂದರೆ ಸಖತ್ ಇಷ್ಟ. ಅದು ನಾನೇ ಇದ್ದಿರೋ ರೆಮಿಡಿ ಅಲ್ವಾ, ಹಾಗೆ ನಂಗೆ ತುಂಬಾ ಇಷ್ಟ. ನೋಡಿ ಹೇಗಿದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನಗೆ ಹೇಳಿ ಯಾವ ಥರ ಬಂತು, ವರ್ಕ್ ಆಯ್ತಾ ಈ ರೆಮಿಡಿ ಅಂದ್ಬಿಟ್ಟು. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಹೇಳ್ದಂಗೆ ನಾನು ಮಗದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ಎಲ್ರಿಗೂ ಬಾಯ್. ನೀವೇ ನೋಡ್ತಿರೋ ಹಾಗೆಯೇ ಚೆನ್ನಾಗಿ ಬಂದಿದೆ ಅಲ್ಲ? ಎಸ್, ನೆಕ್ಸ್ಟ್ ಟೈಮಿಂದ ಇವತ್ತೇ ಚೆಕ್ ಮಾಡಿ ಹೇಳಿ ನನಗೆ ಯಾವ ಥರ ರಿಸಲ್ಟ್ ಬಂತು ಅಂದ್ಬಿಟ್ಟು. ತುಂಬಾ ಕ್ಯೂರಿಯಾಸಿಟಿ ಇದೆ, ನಾನು ಹಚ್ಕೊಳ್ಳೋದಲ್ಲ, ಬೇರೆಯವರು ಹಚ್ಕೊಂಡು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು. ಓಕೆನಾ? ಇದಾದ್ಮೇಲೆ ನಾನು ನೆಕ್ಸ್ಟ್ ಹಚ್ಚೋದೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಷ್ಟೇ. ಅದನ್ನು ಬಿಟ್ಟು ನಾನು ಇನ್ನೇನು ಹಚ್ಚೋದಿಲ್ಲ, ಅದೊಂದೇ ನಾನು ಹಚ್ಚೋದು ಕುಂಕುಮ ಇಟ್ಕೊಳ್ತೀನಿ ಅಷ್ಟೇ. ಓಕೆ, ಬಾಯ್.